ಆರೋಹಿಗೆ ಶ್ಲೋಕ್ನ ಸ್ಕಾಲರ್ಶಿಪ್ ವಿಷಯ ತಿಳಿಯುತ್ತದೆ. ಅವಳು ಶ್ಲೋಕ್ ಹತ್ತಿರ ಬಂದು ಗಂಭೀರವಾಗಿ ಮಾತನಾಡುತ್ತಾಳೆ. ಆರೋಹಿ, ಶ್ಲೋಕ್, ನೀನು ನನಗೋಸ್ಕರ ನಿನ್ನ ಕೆರಿಯರ್ ಹಾಳು ಮಾಡಿಕೊಳ್ಳಬಾರದು. ನೀನು ಹೋಗು, ನಾನು ಇಲ್ಲೇ ಇದ್ದು ನಿನಗೋಸ್ಕರ ಕಾಯ್ತೀನಿ. ನಮ್ಮ ಪ್ರೀತಿ ದೂರವಿದ್ದಷ್ಟು ಗಟ್ಟಿಯಾಗುತ್ತೆ. ಆದರೆ ರಾಣಾ ಈ ಅವಕಾಶವನ್ನು ಬಳಸಿಕೊಂಡು ಏನಾದರೂ ದೊಡ್ಡ ಅನಾಹುತ ಮಾಡಲು ಹೊಂಚು ಹಾಕುತ್ತಿದ್ದಾನೆ. ಸ್ಕಾಲರ್ಶಿಪ್ ಪತ್ರ ಕೈಯಲ್ಲಿದ್ದರೂ ಶ್ಲೋಕ್ ಮುಖದಲ್ಲಿ ಸಂತೋಷವಿರಲಿಲ್ಲ. ಅವನು ಕಾಲೇಜಿನ ಮ್ಯಾನೇಜ್ಮೆಂಟ್ ಕಚೇರಿಗೆ ಹೋಗಿ ಪ್ರಿನ್ಸಿಪಾಲ್ ಅವರನ್ನು ಭೇಟಿಯಾಗುತ್ತಾನೆ. ಶ್ಲೋಕ್, ಸರ್, ಈ ಸ್ಕಾಲರ್ಶಿಪ್ ನನ್ನ ಸಾಧನೆಗೆ ಸಿಕ್ಕ ಗೌರವ ಅಂತ ನನಗೆ ಗೊತ್ತು. ಆದರೆ ನಾನು ಈಗ ವಿದೇಶಕ್ಕೆ ಹೋದರೆ ಇಲ್ಲಿ ಕೆಲವು ಕೆಲಸಗಳು ಬಾಕಿ ಇವೆ. ನನ್ನ ಬದಲಿಗೆ ನಮ್ಮ ಕಾಲೇಜಿನ ಅತ್ಯಂತ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ ವಿನಯ್ಗೆ ಈ ಅವಕಾಶ ಕೊಡಿ. ಅವನು ಈ ಸ್ಕಾಲರ್ಶಿಪ್ಗೆ ನನಗಿಂತ ಹೆಚ್ಚು ಅರ್ಹನಿದ್ದಾನೆ. ಪ್ರಿನ್ಸಿಪಾಲ್ ಶ್ಲೋಕ್ನ ಈ ನಿರ್ಧಾರ ಕಂಡು ಬೆರಗಾಗುತ್ತಾರೆ. ಆರೋಹಿ ಅಲ್ಲಿಗೆ ಬಂದು ಅವನನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಆರೋಹಿ, ಶ್ಲೋಕ್, ಇದು ನಿನ್ನ ಕನಸು ಅಲ್ವಾ? ನನಗೋಸ್ಕರ ಯಾಕೆ ಇಷ್ಟು ದೊಡ್ಡ ಅವಕಾಶ ಕಳೆದುಕೊಳ್ತಿದ್ದೀಯಾ? ನಾನು ಹೇಳಿದ್ರೂ ನೀನು ಕೇಳ್ತಿಲ್ವಲ್ಲ. ಶ್ಲೋಕ್ ಆರೋಹಿಯ ಕೈ ಹಿಡಿದು, ಆರೋಹಿ, ವಿದೇಶಕ್ಕೆ ಹೋಗಿ ಸಾಧನೆ ಮಾಡೋದು ಸುಲಭ. ಆದರೆ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಸಾಧಿಸೋದೇ ಸಾಧನೆಯಲ್ಲ. ನಾನು ಇಲ್ಲೇ MSc ಸೇರಿಕೊಂಡಿದ್ದೀನಿ ಅಲ್ವಾ, ನಿನ್ನ ಜೊತೆಗೇ ಇರ್ತೀನಿ. ಉಲ್ಲಾಸ್ಗೆ ಶ್ಲೋಕ್ ಸ್ಕಾಲರ್ಶಿಪ್ ಬಿಟ್ಟುಕೊಟ್ಟ ವಿಷಯ ತಿಳಿದು ಆಶ್ಚರ್ಯವಾಗುತ್ತದೆ. ಉಲ್ಲಾಸ್, ಶ್ಲೋಕ್, ನೀನು ಹುಚ್ಚಾನ? ಅಷ್ಟು ದೊಡ್ಡ ಅವಕಾಶವನ್ನ ಯಾರಿಗೂ ಬಿಟ್ಟು ಕೊಡ್ತಿದ್ದೀಯಾ? ನೀನು ಗೆಲ್ಲೋಕೆ ಹೆದರಿ ಈ ನಿರ್ಧಾರ ತಗೊಳ್ತಿದ್ದೀಯಾ ಅನ್ಸುತ್ತೆ. ಶ್ಲೋಕ್, ಉಲ್ಲಾಸ್, ನಾನು ವಿದೇಶಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಸೋತಿದ್ದೀನಿ ಅಂತ ಅಲ್ಲ. ನನ್ನ ಸ್ಪರ್ಧೆ ಇರೋದು ನಿನ್ನ ಜೊತೆ ಈ ಕಾಲೇಜಿನ ಮೈದಾನದಲ್ಲಿ. ವಿದೇಶಕ್ಕೆ ಹೋಗದಿದ್ದರೂ ನಿನ್ನನ್ನು ಸೋಲಿಸೋ ತಾಕತ್ತು ನನಗೆ ಇದೆ ಅಂತ ತೋರಿಸ್ಕೊಡ್ತಿದ್ದೀನಿ. ಕ್ಯಾಂಟೀನ್ನಲ್ಲಿ ಕುಳಿತಿದ್ದ ದೀಪು ಈ ವಿಷಯ ಕೇಳಿ ಮಸಾಲೆ ದೋಸೆ ತಿನ್ನುವುದನ್ನೇ ಮರೆತು ಬಿಡುತ್ತಾನೆ. ದೀಪು, ಬಾಸ್, ನೀನು ಗ್ರೇಟ್ ಕಣೋ, ಆದರೆ ನನಗೊಂದು ಚಿಂತೆ. ನೀನು ಹೋಗಿದ್ರೂ ನಿನ್ನ ಆ ಫಾರಿನ್ ಚಾಕ್ಲೇಟ್ ನನಗಾದ್ರೂ ಸಿಕ್ತಿತ್ತು. ಚೈತ್ರ, ದೀಪು, ಬರೀ ತಿನ್ನೋದೇ ಆಯ್ತು ನಿನ್ನದು. ಶ್ಲೋಕ್ ಮಾಡಿರೋದು ಎಷ್ಟು ದೊಡ್ಡ ಕೆಲಸ ಅಂತ ಅರ್ಥ ಮಾಡ್ಕೊ. ಇವತ್ತು ಶ್ಲೋಕ್ ಪ್ರೀತಿ ಮುಂದೆ ವಿದೇಶಿ ಸ್ಕಾಲರ್ಶಿಪ್ ಕೂಡ ಸೋತು ಹೋಗಿದೆ. ರಾಣಾ ಈಗ ಶ್ಲೋಕ್ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಲು ಸಿದ್ಧನಾಗುತ್ತಾನೆ. ಏಕೆಂದರೆ ಶ್ಲೋಕ್ ಇಲ್ಲಿಯೇ ಇರುವುದರಿಂದ ರಾಣನ ಹಳೆಯ ಹಾಗೆತನ ತಣಿದಿಲ್ಲ. ರಾಣಾ, ಉಲ್ಲಾಸ್, ಇವನು ಹೋಗಲ್ಲ ಅಂದಮೇಲೆ ಇವನಿಗೆ ಮೈಸೂರಿನ ಮಣ್ಣು ಒಳಗೆ ಸೇರಿಸೋ ಕಾಲ ಬಂದಿದೆ. ನೀನು ನಿನಗೆ ಸಾಥ್ ಕೊಡ್ತೀಯಾ? ಉಲ್ಲಾಸ್, ರಾಣಾ, ನಾನು ಅವನನ್ನ ಸ್ಪರ್ಧೆಯಲ್ಲಿ ಸೋಲಿಸಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ. ನೀನು ಏನಾದರೂ ಅನಾಹುತ ಮಾಡಿದರೆ ನಾನೇ ಅವನ ಪರವಾಗಿ ನಿಲ್ತೀನಿ. ಉಲ್ಲಾಸ್ನ ಮನಸ್ಸಿನಲ್ಲಿ ಈಗ ಶ್ಲೋಕ್ನ ಮೇಲೆ ಒಂದು ರೀತಿಯ ಗೌರವ ಮೂಡಲು ಶುರುವಾಗಿದೆ. ಮ್ಯಾನೇಜ್ಮೆಂಟ್ ಶ್ಲೋಕ್ನ ಮಾತಿನಂತೆ ಆ ಬಡ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ವರ್ಗಾಯಿಸುತ್ತದೆ. ಇಡೀ ಕಾಲೇಜಿನ ಮುಂದೆ ಶ್ಲೋಕ್ನನ್ನು ಸನ್ಮಾನಿಸಲಾಗುತ್ತದೆ. ಶ್ಲೋಕ್ ಸ್ಟೇಜ್ ಮೇಲೆ ನಿಂತು ಆರೋಹಿಯನ್ನು ತೋರಿಸಿ, ಈ ಎಲ್ಲ ನಿರ್ಧಾರಕ್ಕೆ ಶಕ್ತಿ ಕೊಟ್ಟಿದ್ದು ಅವಳು ಎಂದು ಹೇಳಿದ್ದಾಗ ಆರೋಹಿಯ ಹೆಮ್ಮೆಯಿಂದ ಕಣ್ಣೀರು ಹಾಕುತ್ತಾಳೆ. ಮಾರನೇ ದಿನ ಬೆಳ್ಳಂಬೆಳಗ್ಗೆ ಶ್ಲೋಕ್ ತನ್ನ ನೆಚ್ಚಿನ ಕಾರಿನಲ್ಲಿ ಆರೋಹಿಯ ಮನೆ ಮುಂದೆ ಬಂದು ನಿಲ್ಲುತ್ತಾನೆ. ಆರೋಹಿ ತಿಳಿ ನೀಲಿ ಬಣ್ಣದ ಚೂಡಿದಾರ್ನಲ್ಲಿ ಮಂಜಿನ ಹನಿಯಂತೆ ತಾಜಾವಾಗಿ ಕಾಣುತ್ತಿದ್ದಾಳೆ. ಶ್ಲೋಕ್, ಇವತ್ತು ಈ ಪ್ರಪಂಚದಲ್ಲಿ ಕೇವಲ ನೀನು ಮತ್ತು ನಾನು ಮಾತ್ರ. ಫೋನ್ ಸ್ವಿಚ್ ಆಫ್ ಮಾಡು, ನಮ್ಮಿಬ್ಬರ ಸುಂದರ ಪ್ರಯಾಣ ಶುರು. ಮೈಸೂರಿನಿಂದ ಕೊಡಗಿನ ರಸ್ತೆಯಲ್ಲಿ ಕಾರು ವೇಗವಾಗಿ ಸಾಗುತ್ತದೆ. ಕಿಟಕಿಯ ಗಾಜು ಇಳಿಸಿದಾಗ ತಂಪಾದ ಗಾಳಿ ಆರೋಹಿಯ ಮುಖಕ್ಕೆ ಅಪ್ಪಳಿಸುತ್ತದೆ. ಶ್ಲೋಕ್ ಮೆಲ್ಲಗೆ ರೇಡಿಯೋ ಆನ್ ಮಾಡುತ್ತಾನೆ. ಅಲ್ಲಿ ಸಲಗದ ಸುಂದರವಾದ ಪ್ರೇಮಗೀತೆ ಮೊಳಗುತ್ತದೆ. ಶ್ಲೋಕ್ ಒಂದು ಕೈಯಿಂದ ಸ್ಟೇರಿಂಗ್ ಹಿಡಿದು ಇನ್ನೊಂದು ಕೈಯಿಂದ ಆರೋಹಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ದಾರಿ ಮಧ್ಯೆ ಒಂದು ಸುಂದರವಾದ ಹ್ಯಾಂಡಿಕ್ರಾಫ್ಟ್ ಎಂಪೋರಿಯಂ ಮತ್ತು ಮಾಲ್ಗೆ ಹೋಗುತ್ತಾರೆ. ಆರೋಹಿ, ಶ್ಲೋಕ್ ವಿದೇಶಕ್ಕೆ ಹೋಗೋ ಸ್ಕಾಲರ್ಶಿಪ್ ಬಿಟ್ಟಿದ್ದೀಯಾ? ಈಗ ಇಲ್ಲಿ ಶಾಪಿಂಗ್ ಮಾಡಿ ದುಡ್ಡು ಖರ್ಚು ಮಾಡಬೇಕಾ? ಶ್ಲೋಕ್, ಆರೋಹಿ, ಆ ಸ್ಕಾಲರ್ಶಿಪ್ ನಿನ್ಗಿಂತ ದೊಡ್ಡದಲ್ಲ. ಇವತ್ತು ನಿನಗೆ ಇಷ್ಟ ಬಂದಿದ್ದನ್ನು ತಗೋ. ನಾನೇ ನಿನ್ನ ಪರ್ಸನಲ್ ಅಸಿಸ್ಟೆಂಟ್. ಆರೋಹಿ ಒಂದೊಂದೇ ಡ್ರೆಸ್ ಟ್ರೈ ಮಾಡುವಾಗ ಶ್ಲೋಕ್ ಹೊರಗಡೆ ನಿಂತು ಅವಳನ್ನು ಕಣ್ತುಂಬಿಕೊಳ್ಳುತ್ತಾನೆ. ಅವಳು ಒಂದು ಕೆಂಪು ಸೀರೆಯನ್ನು ಹಿಡಿದು ಇದು ಹೇಗಿದೆ ಎಂದು ಕೇಳಿದಾಗ ಶ್ಲೋಕ್ ಅವಳ ಹತ್ತಿರ ಬಂದು ಕಿವಿಯಲ್ಲಿ ಪಿಸುಗುಡುತ್ತಾನೆ. ಈ ಸೀರೆಯಲ್ಲಿ ನೀನು ನನ್ನ ಹೃದಯವನ್ನು ಪೂರ್ತಿಯಾಗಿ ಕದಿಯೋದು ಗ್ಯಾರಂಟಿ. ಅವನ ಮಾತಿಗೆ ಆರೋಹಿಯ ಮುಖ ನಾಚಿಕೆಗೆ ಕೆಂಪು ಬಣ್ಣ ತಿರುಗುತ್ತದೆ. ಸಂಜೆ ವೇಳೆ ಕಾಫಿ ತೋಟದ ಮಧ್ಯದಲ್ಲಿರುವ ಒಂದು ಐಷಾರಾಮಿ ರೆಸಾರ್ಟ್ ಹೋಟೆಲ್ಗೆ ತಲುಪುತ್ತಾರೆ. ಅಲ್ಲಿ ಶ್ಲೋಕ್ ಮೊದಲೇ ಒಂದು ಟೇಬಲ್ ಬುಕ್ ಮಾಡಿರುತ್ತಾನೆ. ಸುತ್ತಲೂ ಮೇಣದ ಬತ್ತಿಗಳ ಬೆಳಕು, ಹೂವುಗಳ ಸುಗಂಧ. ಊಟ ಆರ್ಡರ್ ಮಾಡಿದ ಮೇಲೆ ಆರೋಹಿ ಶ್ಲೋಕ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾಳೆ. ಆರೋಹಿ,
ಶ್ಲೋಕ್, ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೀಯ, ನಾನು ಇದಕ್ಕೆ ಅರ್ಹಳ ಅಂತ ಒಮ್ಮೊಮ್ಮೆ ಅನ್ಸುತ್ತೆ. ಶ್ಲೋಕ್, ನೀನು ಅರ್ಹಳಲ್ಲ ಆರೋಹಿ, ನೀನು ನನ್ನ ಉಸಿರು. ಆ ರಾಣ ಇರಲಿ ಅಥವಾ ಉಲ್ಲಾಸ್ ಇರಲಿ, ನಿನ್ನನ್ನು ನನ್ನಿಂದ ದೂರ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ನೀನು ನನ್ನ ಜೊತೆಯಾಗಿದ್ದೀಯ ಅಲ್ವಾ, ಅದೇ ನನಗೆ ದೊಡ್ಡ ಸಾಧನೆ. ಊಟದ ನಂತರ ಹೋಟೆಲ್ನ ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರಗಳನ್ನು ನೋಡುತ್ತಿರುತ್ತಾರೆ. ತಂಪಾದ ಗಾಳಿಗೆ ಆರೋಹಿ ಸ್ವಲ್ಪ ನಡುಗಿದಾಗ ಶ್ಲೋಕ್ ಹಿಂದಿನಿಂದ ಬಂದು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸುತ್ತಾನೆ. ಅವನ ಉಸಿರು ಅವಳ ಕುತ್ತಿಗೆಗೆ ತಗುಲಿದಾಗ ಆರೋಹಿಯ ಮೈ ರೋಮಾಂಚನಗೊಳ್ಳುತ್ತದೆ. ಆರೋಹಿ, ಶ್ಲೋಕ್, ಮೈಸೂರಿಗೆ ವಾಪಸ್ ಹೋಗೋದು ಬೇಡ ಅನ್ನಿಸಿದೆ, ಈ ಕ್ಷಣ ಇಲ್ಲೇ ನಿಂತು ಬಿಡ್ಲಿ. ಶ್ಲೋಕ್, ವಾಪಸ್ ಹೋದರೂ ನಾವು ಒಟ್ಟಿಗೆ ಇರ್ತೀವಿ ಅಲ್ವಾ, ಒಂದೇ ಕಾಲೇಜು, ಇನ್ನು ಮುಂದೆ ನಾನು ನೀನು ಎಲ್ಲೇ ಹೋದರೂ ನಿನ್ನ ಪಕ್ಕದಲ್ಲೇ ಕೂರ್ತೀನಿ, ಯಾರು ಏನು ಮಾಡ್ತಾರೋ ನೋಡೋಣ. ಆರೋಹಿ ನಾಚಿಕೆಯಿಂದ ಶ್ಲೋಕ್ನ ಎದೆಗೆ ಮುಖ ಒರಗಿಸುತ್ತಾಳೆ. ಶ್ಲೋಕ್ ಅವಳ ಗಲ್ಲವನ್ನು ಎತ್ತಿ ಮೆಲ್ಲಗೆ ಅವಳ ತುಟಿಗಳ ಮೇಲೆ ಮುತ್ತಿಡುತ್ತಾನೆ. ಇದು ಕೇವಲ ಮುತ್ತಲ್ಲ, ಅದು ಅವರಿಬ್ಬರ ಆತ್ಮಗಳ ಒಂದಾದ ಪವಿತ್ರ ಕ್ಷಣ. ಇಷ್ಟೊಂದು ರೊಮ್ಯಾಂಟಿಕ್ ಆಗಿರುವ ಶ್ಲೋಕ್ ಫೋನ್ ರಿಂಗ್ ಆಗುತ್ತದೆ. ನೋಡಿದರೆ ಅದು ದೀಪು. ದೀಪು, ಬಾಸ್ ಎಲ್ಲಿ ಹೋಗ್ತಿದ್ದೀಯಾ, ಇಲ್ಲಿ ಚೈತ್ರ ನನ್ನನ್ನು ಬುಲೆಟ್ ಪಂಚರ್ ಆಗಿದೆ ಅಂತ ಇಡೀ ಮೈಸೂರು ಓಡಿಸ್ತಿದ್ದಾಳೆ, ನಿನ್ನ ರೊಮ್ಯಾನ್ಸ್ ಸಾಕು, ಬೇಗ ಬಾ ಬಾಸ್. ಶ್ಲೋಕ್ ನಗುತ್ತಾ ಫೋನ್ ಇಡುತ್ತಾನೆ. ಈ ದೀಪು ಯಾವತ್ತೂ ವಿಲನ್ ಥರಾನೇ ಬರ್ತಾನೆ ಎನ್ನುತ್ತಾನೆ. ಆರೋಹಿ ಜೋರಾಗಿ ನಗುತ್ತಾಳೆ. ಆರೋಹಿ ಇರುತ್ತಿದ್ದ ಪಿಜಿಗೆ ಚೈತ್ರ ತನ್ನ ದೊಡ್ಡ ಲಗೇಜ್ ಜೊತೆ ಎಂಟ್ರಿ ಕೊಡುತ್ತಾಳೆ. ಹಳ್ಳಿಯಿಂದ ತಂದಿದ್ದ ತುಪ್ಪದ ಡಬ್ಬಿ, ಅವಲಕ್ಕಿ ಉಂಡೆ ಮತ್ತು ಒಣ ಮೀನಿನ ವಾಸನೆ ಇಡೀ ಪಿಜಿಯಲ್ಲಿ ಹರಡುತ್ತದೆ. ಚೈತ್ರ, ಆರೋಹಿ, ಈ ಮೈಸೂರು ಪಿಜಿಯಲ್ಲಿ ಹಾಕೋ ಸಾಂಬಾರ್ ಕುಡಿದ್ರೆ ಮನುಷ್ಯನಿಗೆ ರೋಗ ಬರುತ್ತೆ ಕಣೆ, ಅದಕ್ಕೆ ನಾನು ನಮ್ಮ ತೋಟದ ಬದನೆಕಾಯಿ ಮತ್ತು ಬೇಳೆ ತಂದಿದ್ದೀನಿ, ಇವತ್ತು ನಾನೇ ಇಲ್ಲಿ ಅಡುಗೆ ಮಾಡ್ತೀನಿ. ಆರೋಹಿ ನಗುತ್ತಾ, ಚೈತ್ರ, ಇಲ್ಲಿ ಅಡುಗೆ ಮಾಡೋಕೆ ಪರ್ಮಿಷನ್ ಇಲ್ಲ, ವಾರ್ಡನ್ ನೋಡ್ಬಿಟ್ರೆ ನಮ್ಮಿಬ್ಬರನ್ನ ಹೊರಗೆ ಹಾಕ್ತಾರೆ ಎನ್ನುತ್ತಾಳೆ. ಪಿಜಿ ವಾರ್ಡನ್ ಒಬ್ಬ ಕಟ್ಟುನಿಟ್ಟಾದ ವಯಸ್ಸಾದ ಮಹಿಳೆ. ರೂಮ್ ಚೆಕ್ ಮಾಡಲು ಬಂದಾಗ ಚೈತ್ರ ತನ್ನ ಬುದ್ಧಿವಂತಿಕೆ ತೋರಿಸ್ತಾಳೆ. ವಾರ್ಡನ್, ಏನಿದು ವಾಸನೆ, ಇಲ್ಲಿ ಯಾರಾದರೂ ಅಡುಗೆ ಮಾಡ್ತಿದ್ದೀರಾ? ಚೈತ್ರ, ಅಯ್ಯೋ ಅಜ್ಜಿ, ಅಡುಗೆ ಅಲ್ಲ, ಇದು ಮಲೆನಾಡಿನ ಸ್ಪೆಷಲ್ ಔಷಧಿ ವಾಸನೆ. ಆರೋಹಿಗೆ ಸ್ವಲ್ಪ ತಲೆನೋವು ಇತ್ತು, ಅದಕ್ಕೆ ಹಚ್ಚಿದ್ದೀನಿ, ನೀವು ಬೇಕಾದರೆ ಒಂದು ಚೂರು ಟೇಸ್ಟ್ ಮಾಡ್ತೀರಾ ಎಂದು ಅವಲಕ್ಕಿ ಉಂಡೆ ಕೊಡುತ್ತಾಳೆ. ಉಂಡೆ ತಿಂದ ವಾರ್ಡನ್ ಶಾಂತವಾಗಿ ಅಲ್ಲಿಂದ ಹೋಗುತ್ತಾರೆ. ಸಂಜೆ ವೇಳೆ ಶ್ಲೋಕ್ ಮತ್ತು ದೀಪು ಪಿಜಿ ಗೇಟ್ ಹತ್ತಿರ ಬಂದು ನಿಲ್ಲುತ್ತಾರೆ. ಲಾಂಗ್ ಡ್ರೈವ್ ಮುಗಿಸಿ ಬಂದ ಮೇಲೆ ಶ್ಲೋಕ್ಗೆ ಆರೋಹಿಯನ್ನು ನೋಡದೇ ಇರಲು ಆಗುತ್ತಿರಲಿಲ್ಲ. ದೀಪು, ಬಾಸ್, ಈ ಪಿಜಿ ವಾರ್ಡನ್ ಹದ್ದಿನ ಥರ ನೋಡ್ತಿದ್ದಾರೆ, ನಾವು ಒಳಗಡೆ ಹೋಗೋದು ಹೇಗೆ? ಚೈತ್ರ, ಬಾಲ್ಕನಿಯಿಂದ ಕೆಳಗೆ ನೋಡಿ. ಏನೋ ಸಿಟಿ ಹುಡುಗ, ಇಲ್ಲಿ ಏನು ಮಾಡ್ತಿದ್ದೀಯಾ? ನಿನಗೆ ಅಷ್ಟು ಧೈರ್ಯ ಇದ್ದರೆ ಗೋಡೆ ಹತ್ತಿ ಬಾ, ನಿನಗೆ ಮೈಸೂರು ದೋಸೆ ಮಾಡಿಕೊಡ್ತೀನಿ. ದೀಪು ಸಾಹಸ ಮಾಡಲು ಹೋಗಿ ಗೋಡೆ ಹತ್ತಲು ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಕೆಳಗಡೆ ಬಿದ್ದ ನಾಯಿ ಜೋರಾಗಿ ಬೊಗಳಲು ಶುರು ಮಾಡುತ್ತೆ. ದೀಪು ಭಯದಿಂದ ಶ್ಲೋಕ್ನನ್ನು ತಬ್ಬಿಕೊಳ್ಳುತ್ತಾನೆ. ದೀಪು, ಬಾಸ್, ಈ ಚೈತ್ರ ನನ್ನ ಪ್ರೀತಿ ಮಾಡ್ತಾಳೋ ಅಥವಾ ಕೊಲೆ ಮಾಡ್ತಾಳೋ ಗೊತ್ತಿಲ್ಲ, ಆ ನಾಯಿ ನೋಡು, ನನ್ನ ಕಾಲನ್ನು ಚಿಕನ್ ಲೆಗ್ ಪೀಸ್ ಥರ ನೋಡ್ತಿದೆ. ದೀಪು ಮತ್ತು ಚೈತ್ರ ಜಗಳವಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾಗ ಶ್ಲೋಕ್ ಮೆಲ್ಲಗೆ ಆರೋಹಿಗೆ ಸನ್ನೆ ಮಾಡ್ತಾನೆ. ಆರೋಹಿ ಕೆಳಗೆ ಬಂದು ಗೇಟ್ ಹತ್ತಿರ ನಿಲ್ಲುತ್ತಾಳೆ. ಶ್ಲೋಕ್, ಆರೋಹಿ, ಲಾಂಗ್ ಡ್ರೈವ್ ಮುಗಿದ್ರೂ ನಿನ್ನ ಆ ಮುಗುಳ್ನಗೆ ನನ್ನ ಕಣ್ಣ ಮುಂದೆ ಹಾಗೇ ಇದೆ. MSc ಕ್ಲಾಸ್ ಶುರುವಾಗೋಕ್ಕೆ ಇನ್ನೂ 2 ದಿನ ಇದೆ, ಅಲ್ಲಿಯವರೆಗೆ ನಿನ್ನನ್ನು ನೋಡದೇ ಇರೋದು ತುಂಬ ಕಷ್ಟ ಅನಿಸುತ್ತೆ. ಆರೋಹಿ ಮೆಲ್ಲಗೆ ಅವನ ಕೈ ಹಿಡಿದು, ಶ್ಲೋಕ್, ಈಗ ಚೈತ್ರ ಕೂಡ ಇದ್ದಾಳೆ, ಅವಳು ನನಗಿಂತ ಜಾಸ್ತಿ ನಿಮ್ಮನ್ನು ಪೀಡಿಸ್ತಾಳೆ. ದೀಪುನ ಸ್ಥಿತಿ ನೋಡಿ ನನಗೆ ಪಾಪ ಅನಿಸುತ್ತೆ ಎಂದು ನಗುತ್ತಾಳೆ. ಚೈತ್ರ ಬಾಲ್ಕನಿಯಿಂದ ದೀಪುಗೆ ಧಮಕಿ ಹಾಕ್ತಾಳೆ. ದೀಪು, ನಾಳೆ ಬೆಳಗ್ಗೆ 6 ಗಂಟೆಗೆ ನೀನು ಇಲ್ಲಿ ಇರಬೇಕು, ನಿನ್ನನ್ನು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಯೋಗ ಮಾಡಿಸ್ತೀನಿ, ಇಲ್ಲ ಅಂದರೆ ನಿನ್ನ ಬುಲೆಟ್ ಟೈರ್ ಗಾಳಿ ನಾನೇ ತೆಗಿತೀನಿ. ದೀಪು ಗಾಬರಿಯಿಂದ ಶ್ಲೋಕ್ ಹತ್ತಿರ ಹೋಗಿ, ಬಾಸ್, ಈ ಶ್ಲೋಕ್ ಆರೋಹಿ ಪ್ರೀತಿ ಮೈಸೂರು ಮಲ್ಲಿಗೆ ಥರ ಇದ್ದರೆ ಈ ಚೈತ್ರ ಪ್ರೀತಿ ಮಲೆನಾಡಿನ ಕಾಡು ಮೆಣಸಿನಕಾಯಿ ಥರ ಇದೆ ಕಣೋ, ಸಖತ್ ಖಾರ. MSc ತರಗತಿಗಳು ಆರಂಭವಾದ ಮೊದಲನೇ ದಿನವೇ ಕಾಲೇಜು ಗೇಟ್ ಮುಂದೆ ದೊಡ್ಡ ಕಾರು ಬಂದು ನಿಲ್ಲುತ್ತೆ. ಹೂವಿನ ಹಾರಗಳು, ಬೆಂಬಲಿಗರ ಘೋಷಣೆಗಳು ನಡುವೆ ಮೋನಿಕಾ ಕಾರಿನಿಂದ ಇಳಿಯುತ್ತಾಳೆ. ಅವಳ ತಂದೆ ಪ್ರಿನ್ಸಿಪಾಲ್ ಮೇಲೆ ಒತ್ತಡ ಹಾಕಿ ಅವಳ ಡಿಬಾರ್ ಆದೇಶವನ್ನು ರದ್ದುಗೊಳಿಸಿ MScಗೆ ಅಡ್ಮಿಷನ್ ಕೊಡಿಸಿದ್ದಾರೆ. ಮೋನಿಕಾ ನೇರವಾಗಿ ಆರೋಹಿಯ ಎದುರು ಬಂದು ನಿಲ್ಲುತ್ತಾಳೆ. ಮೋನಿಕಾ, ಏನೋ ಆರೋಹಿ, ನಾನು ಬರಲ್ಲ ಅನ್ಕೊಂಡಿದ್ದೀಯಾ? ಇದು ನಮ್ಮಪ್ಪನ ಪವರ್, ಕಾಲೇಜಿನಿಂದ ಹೊರಹಾಕಿದ್ರು ಕೇವಲ ಇಂಟರ್ವಲ್ ಮಾತ್ರ, ಅಸಲಿ ಪಿಕ್ಚರ್ ಈಗ ಶುರು. ಆರೋಹಿ ಗಾಬರಿಯಿಂದ ಶ್ಲೋಕ್ನ ಕೈ ಹಿಡಿಯುತ್ತಾಳೆ. ಶ್ಲೋಕ್ ಮೋನಿಕಾಳನ್ನು ಅಸಹ್ಯದಿಂದ ನೋಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮೋನಿಕಾ,
ಉಲ್ಲಾಸ್ ಹತ್ತಿರ ಹೋಗಿ ಮಾತನಾಡಿಸಲು ಪ್ರಯತ್ನಿಸುತ್ತಾಳೆ. ಮೋನಿಕಾ, ಉಲ್ಲಾಸ್ ನೋಡು, ನಾನು ವಾಪಸ್ ಬಂದಿದ್ದೀನಿ, ನಾವಿಬ್ಬರೂ ಸೇರಿ ಶ್ಲೋಕ್ನನ್ನು. ಉಲ್ಲಾಸ್ ಮಾತು ಕತ್ತರಿಸಿ, ಮೋನಿಕಾ, ನನ್ನನ್ನು ಮಾತನಾಡಿಸ್ಬೇಡ. ನಿನ್ನ ಆಟಗಳಲ್ಲಿ ನಾನು ಭಾಗಿಯಾಗಲ್ಲ. ಶ್ಲೋಕ್ ಮೇಲೆ ನನಗೆ ಸ್ಪರ್ಧೆ ಇದೆ ನಿಜ, ಆದರೆ ನಿನ್ನ ಮೇಲಿರೋದು ಕೇವಲ ಅಸಹ್ಯ ಮಾತ್ರ. ಉಲ್ಲಾಸ್ ತನ್ನ ಪಾಡಿಗೆ ತಾನು ಕ್ಲಾಸ್ಗೆ ಹೋಗುತ್ತಾನೆ. ಮೋನಿಕಾ ಅವಮಾನದಿಂದ ಬೆಂಕಿಯಾಗುತ್ತಾಳೆ. ತನ್ನನ್ನು ಯಾರೂ ಬೆಂಬಲಿಸುತ್ತಿಲ್ಲ ಎಂದು ತಿಳಿದ ಮೋನಿಕಾ ಈಗ ಶ್ಲೋಕ್ನ ಹಳೆಯ ವೈರಿ ರಾಣನನ್ನು ಭೇಟಿಯಾಗುತ್ತಾಳೆ. ಇಬ್ಬರ ಉದ್ದೇಶವೂ ಒಂದೇ, ಆರೋಹಿಯ ಮೂಲಕ ಶ್ಲೋಕ್ನನ್ನು ನಾಶಪಡಿಸುವುದು. ರಾಣ, ಮೋನಿಕಾ, ನೀನು ಕಾಲೇಜ್ ಒಳಗಡೆ ಇರೋ ಕೆಲಸ ನೋಡ್ಕೋ, ಹೊರಗಡೆ ಆ ಆರೋಹಿನ ಹೇಗೆ ಟ್ರಬಲ್ ಮಾಡಬೇಕು ಅಂತ ನಾನು ನೋಡ್ಕೊತೀನಿ. ಅವಳು ಪಿಜಿಯಿಂದ ಹೊರಗೆ ಬಂದರೆ ಸಾಕು. ಪಿಜಿಗೆ ಹೋಗುವ ದಾರಿಯಲ್ಲಿ ಆರೋಹಿಯನ್ನು ರಾಣನ ಮನುಷ್ಯರು ಹಿಂಬಾಲಿಸಿದರು. ಅನಾಮಧೇಯ ನಂಬರ್ಗಳಿಂದ ಅವಳಿಗೆ ಬೆದರಿಕೆ ಕರೆಗಳು ಮತ್ತು ಅಸಹ್ಯಕರ ಮೆಸೇಜ್ಗಳು ಬರತೊಡಗುತ್ತವೆ. ಒಂದು ಸಂಜೆ ಆರೋಹಿ ಪಿಜಿಗೆ ಒಬ್ಬಳೇ ಹೋಗುತ್ತಿರುವಾಗ ರಾಣನ ಜೀಪ್ ಅವಳ ದಾರಿಯನ್ನು ಅಡ್ಡಗಟ್ಟುತ್ತದೆ. ರಾಣ ಅವಳ ಮೇಲೆ ಕಿರುಚಾಡಿ ಅವಮಾನ ಮಾಡುತ್ತಾನೆ. ರಾಣ, ನಿನ್ನ ಶ್ಲೋಕ್ ಎಲ್ಲಿ ಬಂದಿದ್ದಾನೆ ನೋಡು, ಇವತ್ತು ಯಾರು ನಿನ್ನ ಕಾಪಾಡೋಕ್ಕೆ ಇರಲ್ಲ. ಆರೋಹಿ ಅಳುತ್ತಾ ಪಿಜಿಗೆ ಬಂದಾಗ ಚೈತ್ರ ವಿಷಯ ತಿಳಿದು ಕೆಂಡವಾಗುತ್ತಾಳೆ. ಚೈತ್ರ, ಆರೋಹಿ, ನೀನು ಯಾಕೆ ಹೆದರ್ತೀಯ? ಆ ರಾಣ ಬಂದಿದ್ರೆ ನನಗೆ ಹೇಳಬೇಕಿತ್ತು. ನನ್ನ ಬುಲೆಟ್ ಚೈನ್ ಇಂದ ಅವನನ್ನ ಅಲ್ಲೇ ಕಟ್ಟಿ ಹಾಕ್ತಿದ್ದೆ. ಚೈತ್ರ ತಕ್ಷಣ ದೀಪುಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾಳೆ. ದೀಪು ಮತ್ತು ಶ್ಲೋಕ್ ತಕ್ಷಣ ಪಿಜಿ ಹತ್ತಿರ ಓಡಿ ಬರುತ್ತಾರೆ. ದೀಪು, ಬಾಸ್, ಈ ಮೋನಿಕಾ ಈಗ ಪೊಲಿಟಿಷಿಯನ್ ಮಗಳಾಗಿ ಬದಲಾಗಿದ್ದಾಳೆ. ಅವಳನ್ನ ಸುಮ್ಮನೆ ಬಿಟ್ಟರೆ ನಮಗೆ ಕಷ್ಟ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.